ಕಾಟಗಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಕಲ್ಕಿ ಪ್ರೊಡಕ್ಷನ್ ಅಡಿಯಲ್ಲಿ ಇದು ಕನ್ನಡ ಮಾಧ್ಯಮ ಎನ್ನುವಂತಹ ಸಿನಿಮಾ ಎಲ್ಲರೂ ಕೂಡ ಅಭಿಮಾನದಿಂದ ಕನ್ನಡ ಮಾಧ್ಯಮ ಈ ಒಂದು ಪೋಸ್ಟರ್ ಲಾಂಚ್ಗೆ ಒಂದು ಚಪ್ಪಾಳೆಯನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ಲೋಸ್ ಬನ್ನಿ. ಅರ್ತು ಅವರಲ್ಲಿ ಡೈರೆಕ್ಟ್ರು ಸರ್ ಇಲ್ಲಿ ಬನ್ನಿ. ಇಬ್ರು ನಟರು ಇದ್ದಾರಲ್ಲ. ತಸ್ಮೈ ಶ್ರೀ ಗುರವೇ ನಮಃ. ತನ್ನರಿವೇ ತನಗೆ ಗುರು ಅಂತ ಹೇಳಿ ವಚನಕಾರರು ಬಹಳ ಮನೋಜ್ಞವಾಗಿ ಹೇಳಿದ್ದಾರೆ. ಅಖಿಲ್ಗೆ ಈ ಅರಿವು ಹೆಚ್ಚಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ. ಮಂಗಳೂರಿನ ಪತ್ರಕರ್ತ ಮಿತ್ರ ನನಗೆ ದೂರವಾಣಿ ಮುಖಾಂತರವಾಗಿ ಸಂಪರ್ಕಿಸಿದಾಗ ಕನ್ನಡ ಮಾಧ್ಯಮ ಅಂತ ಒಂದು ಚಿತ್ರ ಮಾಡ್ತಾ ಇದ್ವಿ ಸರ್, ಅದರ ಪೋಸ್ಟರ್ ಬಿಡುಗಡೆಯ ಸಂದರ್ಭಕ್ಕೆ ತಾವಿರಬೇಕು ಅಂತಂದ್ರೆ, ಎಲ್ಲಿ ಕನ್ನಡ ಅಲ್ಲಿ ದೊಡ್ಡರಂಗೇಗೌಡ. ಆದ್ದರಿಂದ ಕನ್ನಡದ ಯಾವುದೇ ಕಾರ್ಯ ಆಗಲಿ, ಯಾವುದೇ ಸಮಾರಂಭ ಆಗಲಿ, ಯಾವುದೇ ಗೀತೆಯ ಪ್ರಸ್ತುತಿ ಆಗಲಿ, ಅಲ್ಲೆಲ್ಲ ನಾನು ಪಾಲ್ಗೊಳ್ಳೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಕನ್ನಡವೇ ನನ್ನ ಉಸಿರು, ಕನ್ನಡವೇ ನನ್ನ ಹೆಸರು, ಕನ್ನಡವೇ ನನ್ನ ಬದುಕು, ಕನ್ನಡವೇ ನನ್ನ ಬೆಳಕು ಕೂಡ. ಇಲ್ಲಿ ಬರುವಾಗ ಯಾರು ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಬರೆದಿದ್ದಾರೆ ಅಂತ ಕೇಳಿದೆ. ಸಾವೂದ್ ಅಂತ ಹೇಳಿದರು. ಅರ್ಥ ಕೇಳಿದೆ, ಎಷ್ಟು ಚೆನ್ನಾಗಿದೆ ಅಂತಂದರೆ ಫಲವಂತಿಕೆಯವರು. ಅದರ ಸಂಪೂರ್ಣ ಹೆಸರು ಒಂದು ರೀತಿಯಲ್ಲಿ ಸವದ್ ಮಂಗಳೂರು. ಅದರ ಅರ್ಥ ನಾನು ಹೇಳ್ತಾ ಇದ್ದದ್ದು, ಎಲ್ಲಿ ನಾಟಿ ಹಾಕ್ತೇವೆ ಬೀಜ ಅಲ್ಲಿ ಅದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೂವಾಗಿ, ಹಣ್ಣಾಗಿ, ಬಹಳ ದೊಡ್ಡ ಆಲದ ಮರವಾಗಿ ಬೆಳೆಯುತ್ತೆ. ಸಾವುದು ಒಳ್ಳೆ ಮನಸ್ಸಿನಿಂದನ ಈ ಚಿತ್ರಕ್ಕೆ ಕೈ ಹಾಕಿ ಶ್ರೀಕಾರ ಹಾಕಿದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ಇಲ್ಲೆಲ್ಲ ಹಿರಿಯರಿದ್ದಾರೆ. ಕನ್ನಡವನ್ನೇ ತನ್ನ ಜೀವನದ ಉಸಿರು, ಹೋರಾಟದ ಎಲ್ಲ ಶಕ್ತಿಗಳಿಗೆ ಕಾರಣರಾದವರು ನಮ್ಮ ಪ್ರವೀಣ್ ಶೆಟ್ಟರ್. ಎಲ್ಲಿ ಕನ್ನಡ ಕನ್ಯೆ ಆದರೂ ಅವ್ರು ಸುಮ್ಮನೆ ಇರೋದೇ ಇಲ್ಲ. ಅದು ಬೇಕಾಗಿರ್ತಕ್ಕಂಥ ಧ್ವನಿ. ಕನ್ನಡದ ಕೈಂಕರ್ಯಕ್ಕೆ ಅಂದು ಅವರ ತಂದೆ ಕೂಡ ನಾಂದಿ ಹಾಡಿದರು. ಮಹದೇವ ಬಣಕಾರ್ ಕೇಳಿದ್ದೀರ ನೀವು. ಅವರು ವಿಧಾನ ಪರಿಷತ್ತಲ್ಲಿ ಮಾತಾಡೋದಕ್ಕೆ ನಿಂತರೆ ವಚನಗಳ ಸುರಿಮಳೆ. ಅಷ್ಟು ವಚನಗಳನ್ನು ಹೇಳ್ತಾ ಇದ್ರು, ಅಷ್ಟು ವಚನಗಳನ್ನು ಅವರು ಬರೀತಾ ಇದ್ರು. ಒಂದು 3000 ವಚನ ಬರೆದಿರ್ಬೋದು. ಅವ್ರದ್ದೇ ಒಂದು ದೊಡ್ಡ ಸಂಪುಟ ಇದೆ, ವಚನಗಳ ಸಂಪುಟ ಇದೆ. ಅವ್ರದ್ದು ಒಂದು ಮುದ್ರಣಾಲಯ ಕೂಡ ಇತ್ತು. ಬಹಳ ಮುಖ್ಯವಾಗಿ ಕನ್ನಡದ ಕೈಂಕರ್ಯವನ್ನು ಮಾಡಿದ ಅನೇಕ ಜನ ಇಲ್ಲಿ ಇದ್ದಾರೆ. ಅದಕ್ಕಾಗಿ ಹಣ ಹಾಕ್ತಕ್ಕಂಥವರು, ಅದಕ್ಕಾಗಿ ಅದರ ತೇರನ್ನು ಎಳಿತಕ್ಕಂಥವರು, ಕಷ್ಟವೋ ನಷ್ಟವೋ ಮುಂದೆ ಸಾಕ್ತಕ್ಕಂಥವರು. ಕನ್ನಡದ ರಥ ಎಳೆಯೋರು ಬಹಳ ಮುಖ್ಯ. ಮಿಣಿ ಭದ್ರವಾಗಿರಬೇಕು. ಮಿಣಿ ಅಂತಾರೆ ನಮ್ಮ ಕಡೆ. ತೇರು ಎಳೆಯೋದಕ್ಕೆ ಉಪಯೋಗಿಸ್ತಕ್ಕಂಥ ಹಗ್ಗ. ಹಗ್ಗ ಹರಿದೇ ಇರಬೇಕು ಅಂತಂದರೆ ನಿಜವಾಗಿಯೂ ಕೂಡ ಸಂಕಲ್ಪ ಬಲ ಇರಬೇಕು. ಆ ಸಂಕಲ್ಪ ಬಲ
ಇವತ್ತು ನಾವು ಎಷ್ಟೇ ಒಗ್ಗೂಡಿಸಿದರೂ ಕೂಡ ಅದೇಕೋ ಏನೋ ಬೆಂಗಳೂರು ಕನ್ನಡಿಗರು, ಅದರಲ್ಲೂ ಬೃಹತ್ ನಗರದ ಕನ್ನಡಿಗರು ಕನ್ನಡಕ್ಕೆ ಮಾನ್ಯತೆಯನ್ನೇ ಕೊಡ್ತಾ ಇಲ್ಲ. ದುಃಖಕರವಾದಂಥ ವಿಷಯ. ಕನ್ನಡಿಗರೇ ನಮಗೆ ಈ ಥರ ಕನ್ನಡದ ಬಗ್ಗೆ ತಿರಸ್ಕಾರವನ್ನು ಮಾಡೋದಾದರೆ, ಅಥವಾ ಮೂಲೆ ಗುಂಪು ಮಾಡೋದಾದರೆ, ಅಥವಾ ಬದಿಗಿಡೋದಾದರೆ ನಾವಿನ್ಯಾರನ್ನು ಕೇಳಬೇಕು? ಇಲ್ಲಿ ಬಹಳಷ್ಟು ಜನ ಪೋಷಕರು ಬಂದಿದ್ದೀರಾ. ತಮ್ಮಲ್ಲಿ ನಾನು ಬೇಡ್ಕೋತೇನೆ, ಕನ್ನಡದ ತಂದೆ ತಾಯಿಗಳೇ, ನೀವು ಮೊದಲು ಮನೆಯಲ್ಲಿ ಕನ್ನಡವನ್ನಾಡಿ. ಮೊದಲು ಆಗಬೇಕಾಗಿರೋದು ನಿಮ್ಮಿಂದ. ನೀವು ಪ್ರಾರಂಭ ಮಾಡಿದರೆ ಮನೆ ಮಕ್ಕಳು ಆಗ ತಾನಾಗಿ ತಾನು ಕನ್ನಡದಲ್ಲಿ ಮಾತಾಡ್ತಾ ಹೋಗ್ತಾರೆ. ಎಲ್ಲ ಕಡೆ ಕಾನ್ವೆಂಟ್ ಶಾಲೆಗಳು ಇವತ್ತು ಅಬ್ಬರವನ್ನು ಮಾಡ್ತಾ ಇವೆ. ಕನ್ನಡ ಎಷ್ಟು ನಾಶ ಆಗಬೇಕೋ ಅಷ್ಟು ನಾಶವನ್ನು ಅವರು ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಎಂಥದೋ ತಿರಸ್ಕಾರ, ಕನ್ನಡದ ಬಗ್ಗೆ ಎಂಥದೋ ಒಂದು ರೀತಿಯ ಅಷ್ಟೇನು ಹಿತವಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾತಾಡೋದು, ಇದು ಬೇಕಾ ನಮಗೆ? ನಮ್ಮ ತಾಯಿಯನ್ನು ಸಿಂಗರಿಸೋಕ್ಕೆ, ನಮ್ಮ ತಾಯಿಯನ್ನು ಮೆರೆಸೋದಕ್ಕೆ, ನಮ್ಮ ತಾಯಿಗೆ ಎಲ್ಲ ರೀತಿಯಲ್ಲಿ ಉಸಿರನ್ನು ಕೊಡೋದಕ್ಕೆ, ಚೈತನ್ಯವನ್ನು ಕೊಡೋದಕ್ಕೆ ಬೇರೆ ಯಾರು ಬರಬೇಕಾಗಿಲ್ಲ. ಆಸ್ಟ್ರೇಲಿಯಾದಿಂದಲೋ, ರಷ್ಯಾದಿಂದಲೋ, ಇಂಗ್ಲೆಂಡಿಂದಲೋ, ಅಮೇರಿಕಾದಿಂದಲೋ ಬರಬೇಕಾಗಿಲ್ಲ. ಅಲ್ಲಿಯ ಕನ್ನಡ ಸಂಘಗಳು ಬಂದು ಇಲ್ಲಿ ಕನ್ನಡವನ್ನು ಮೇಲೆತ್ತಬೇಕಾಗಿಲ್ಲ. ಇಲ್ಲಿರಬೇಕಾದಂಥ ನಾವು, ಇಲ್ಲಿರುವಂಥ ನಾವು ಕನ್ನಡವನ್ನು ಮೊದಲು ಚೆನ್ನಾಗಿ ನೋಡ್ಕೊಳ್ಬೇಕು. ಬಹಳ ಮುಖ್ಯವಾದಂಥದ್ದು, ಕನ್ನಡದ ಶಾಲೆಗಳಲ್ಲಿ ಓದಿದಂಥ ನಾನು ಮೊದಲುಗೊಂಡು ನನ್ನ ಎಲ್ಲ ತಮ್ಮಂದಿರು, ನನ್ನ ಎಲ್ಲ ಕುಟುಂಬದವರು ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಒಳ್ಳೊಳ್ಳೆ ಕೆಲಸಗಳಲ್ಲೇ ಇದ್ದೀವಿ. ದಯವಿಟ್ಟು ನೀವು ಮನಗಾಣಬೇಕು. ಒಳ್ಳೊಳ್ಳೆ ಕೆಲಸದಲ್ಲಿದ್ದೀವಿ. ಕನ್ನಡದಿಂದ ನಾವು ಉದ್ಧಾರ ಆಗಿದ್ದು. ಕನ್ನಡವೇ ನಮ್ಮ ಉಸಿರು. ಆದ್ದರಿಂದ ಕನ್ನಡ ಚಿರಂತನ ಹೆಸರು, ಕನ್ನಡ ಚಿರಂತನ ಹಸಿರು ನಮ್ಮ ಮನೆಯಲ್ಲಿ. ಎಲ್ಲ ಮನೆಗಳಲ್ಲೂ ಇದಾಗೋದಕ್ಕೆ ಸಾಧ್ಯ. ಸಂಕಲ್ಪ ಬಲ ಬೇಕಷ್ಟೇ. ಸಂಕಲ್ಪ ಬಲ ಇವತ್ತು ಇಲ್ಲದೆ ಇರೋದ್ರಿಂದನೇ ಈ ರೀತಿಯ ತೊಂದರೆ ಆಗಿರ್ತಕ್ಕಂಥದ್ದು. ದೊಡ್ಡದಾಗಿ ವೇದಿಕೆಗಳಲ್ಲಿ ಕೂಗ್ತಕ್ಕಂಥವರು ತಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತೀರಾ ಅಂತಂದರೆ ಆಗಲೇ ಗೊತ್ತಾಗುತ್ತೆ. ಎಲ್ಲಿದ್ದಾನೆ ಅಂತಂದರೆ ಜರ್ಮನಿಯಲ್ಲಿ ಓದ್ತಾ ಇದ್ದಾನೆ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾನೆ. ಓದಬೇಡಿ ಅಂತ ಹೇಳೋದಿಲ್ಲ, ಆದರೆ ಕನ್ನಡ ಮಾತಾಡ್ತಾನ? ಇಲ್ಲ, ಕನ್ನಡ ಅವನಿಗೆ ಲಿಟ್ಲ್ ಅಂತ. ಕನ್ನಡ ಬೇಕಾಗಿಲ್ಲ ಅವ್ರಿಗೆ. ಕನ್ನಡವಿಲ್ದಿಯೂ ಬದುಕಬಲ್ಲೆವು ಅನ್ನೋರಿದಾರಲ್ಲ, ಅಂಥವರಿಂದ ಕನ್ನಡದ ಪರಿಸರ ನಾಶ ಆಗಿರ್ತಕ್ಕಂಥವ್ರು. ಸರ್ಕಾರ ಮನಸ್ಸು ಮಾಡಿದರೆ 6 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡೋಕ್ಕೆ ಸಾಧ್ಯ. ಕನ್ನಡದಲ್ಲಿ ನೀನು ಓದಿಲ್ಲ ಅಂದರೆ, ಬರೋದಿಲ್ಲ ಅಂದರೆ ನಿನಗೆ ಅರ್ಹತಾ ಪತ್ರ ಕೊಡೋದಿಲ್ಲ, ನಿನಗೆ ಕೆಲಸ ಕೊಡೋದಿಲ್ಲ. ನೀನು ಕನ್ನಡ ನಾಡಲ್ಲೇ ಕೆಲಸ ಮಾಡಬೇಕು ಅಂತಂದರೆ ಎಲ್ಲಿ ನಿನ್ನ ಅರ್ಹತಾ ಪತ್ರ? ಕನ್ನಡ ಗೊತ್ತಿದೆ ಅನ್ನೋದಕ್ಕೆ ಎಲ್ಲಿ ಅರ್ಹತಾ ಪತ್ರ? ಸರ್ಟಿಫಿಕೇಟ್ ಅಂತ ಯಾವ್ದು ಹೇಳ್ತೀರ? ಎಲ್ಲಿ ನಿನ್ನ ಅರ್ಹತಾ ಪತ್ರ ಅಂತ ಕೇಳಬೇಕು. ಪರವಾಗಿಲ್ಲ, ಇವತ್ತು ಸುಳ್ಳು ಸರ್ಟಿಫಿಕೇಟ್ಗಳು ಕೊಡೋದು ಜಾಸ್ತಿ ಜನ ಆಗೋಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆದರೂ ಕೂಡ ಕನ್ನಡದ ಹಿರಿಮೆ ಗೊತ್ತಾಗಬೇಕಾದ್ರೆ, ಪಳಮೆ ಗೊತ್ತಾಗಬೇಕಾದ್ರೆ, ಅದರ ಪ್ರಾಚೀನತೆ ಗೊತ್ತಾಗಬೇಕಾದ್ರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಡಾಕ್ಟರ್ ಮಂಜೇಶ್ವರದ ಗೋವಿಂದ ಪೈ ಅಂತವರು ನನ್ನಂಥ ಎಳೆಯರಿಗೆ ಒಂದು ರೀತಿಯ ದೀಕ್ಷೆಯನ್ನು ಕೊಟ್ಟವರು, ಕನ್ನಡದ ದೀಕ್ಷೆಯನ್ನು ಕೊಟ್ಟವರು. ಇಲ್ಲೆಲ್ಲ ಮಂಗಳೂರಿನವ್ರು ಜಾಸ್ತಿ ಜನ ಇದ್ದಾರೆ. ನಿಮ್ಮ ಸುತ್ತನೇ ಇದ್ದಂಥ ಮಂಜೇಶ್ವರದ ಗೋವಿಂದ ಪೈಗೆ 30 ಭಾಷೆಗಳು ಗೊತ್ತಿತ್ತು. ಅದರಲ್ಲಿ ಕನ್ನಡ, ಇಂಗ್ಲೀಷ್, ತುಳು ಎಲ್ಲ ಗೊತ್ತಿತ್ತು. ಅವರು ಒಂದು ಲೇಖನವನ್ನು ಬರೆದಿದ್ರು. ಆ ಲೇಖನ ಏನು ಹೇಳ್ತಾ ಇತ್ತು ಅಂತಂದರೆ, ಗ್ರೀಕ್ನಲ್ಲಿ ನಾಟಕಗಳಿದೆ ಕೆಲವು, ಆ ನಾಟಕಗಳಲ್ಲಿ ಕನ್ನಡದ ಪದಗಳಿದೆ. ಅದರಲ್ಲೂ ಮುಖ್ಯವಾಗಿ 6 ಕನ್ನಡ ಪದ ಒಂದೇ ನಾಟಕದಲ್ಲಿದೆ. ಅಂದರೆ ಅರ್ಥ ಕನ್ನಡದ ಪ್ರಾಚೀನತೆ ಎಷ್ಟು ಅಂತ ನಿಮಗೆ ಊಹೆ ಮಾಡಿ.
ನಿಮ್ಮಲ್ಲಿರ್ತಕ್ಕಂಥ ಅಂದರೆ ನಮ್ಮನ್ನೆಲ್ಲ ನೋಡಿ ನಿಮ್ಮಲ್ಲಿರ್ತಕ್ಕಂಥ ತರುಣರೆಲ್ಲ ಮನಸ್ಸು ಮಾಡಿ ನೀವು ಹುಡುಕಿದರೆ ಸುತ್ತಮುತ್ತ ಗ್ರೀಸಿನ ಮುತ್ತ ಕನ್ನಡ ಅಸ್ತಿತ್ವದಲ್ಲಿ ಇರಬಹುದು ಅಂಥೇಳಿ ನಾನು 40 ವರ್ಷ ತಗೊಂಡಿದ್ದೀನಿ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಕನ್ನಡದ ಹುಡುಕಾಟಕ್ಕಾಗಿ 40 ವರ್ಷ ತಗೊಂಡಿದ್ದೀನಿ. ಕೊನೆಗೆ ನಾನು ಅಲೆಕ್ಸಾಂಡ್ರಿಯಾದ ಗೋಡೆಯ ಮೇಲೆ ಊರೊಳ್ ಅನ್ನುವ ಕನ್ನಡ ಪದವನ್ನು ನಾನು ಹೆಕ್ಕಿ ತೆಗೆದೆ. ಅದರ ಅರ್ಥ ಊರಲ್ಲಿ ಅಂತಲೇ. ಊರು ರಕಾರ ಮತ್ತು ಳಕಾರ ಎರಡೂ ಕೂಡ ಕನ್ನಡದ್ದೇ ಅನ್ನೋದಕ್ಕೆ ಸಾಕ್ಷಿಗಳು ಇದೆ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ ಜಂಬ ಕೊಚ್ಕೊಳ್ಳೋಕೆ ಹೇಳ್ತಾ ಇಲ್ಲ, ಕನ್ನಡದ ಪ್ರಾಚೀನತೆ ಅಷ್ಟೊಂದು ದೊಡ್ಡದು. ಹೀಗಿರುವಾಗ ಕನ್ನಡ ಮಾಧ್ಯಮದಲ್ಲಿ ಏನೆಲ್ಲ ಅವರು ಹೇಳ್ತಾರೆ ನಂಗೆ ಗೊತ್ತಿಲ್ಲ, ಆದರೆ ಕನ್ನಡಿಗರು ಹೇಗಿರಬೇಕು ಅನ್ನೋದು ಹೇಳಬೇಕು, ಕನ್ನಡದ ಸಂಕಲ್ಪವನ್ನು ಕುರಿತು ಹೇಳಬೇಕು, ಕನ್ನಡದ ಒಳ್ಳೆಯ ಭಾಷೆಯನ್ನು ಬಳಸಬೇಕು. ಇವತ್ತು ಬಿಡಿ, ಇವತ್ತು ಎಂಥ ಕನ್ನಡ ನಾವು ಕೇಳ್ತಾ ಇದ್ದೀವಿ ಅಂತಂದರೆ ನಿಮಗೆಲ್ಲ ಗೊತ್ತು. 90 ಹೊಡಿ ಈ ರೀತಿಯಾಗಿ ಕೇಳಿ 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 ನನ್ನ ಕಿವಿಗಳು ತೂತು ಬಿದ್ದೋಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅಚ್ಚ ಕನ್ನಡವನ್ನು 100ಕ್ಕೆ 100 ಪಟ್ಟು ಕನ್ನಡವನ್ನು ಬಳಸೋಕ್ಕೆ ಪ್ರಯತ್ನ ಪಡಿ. ಕನಿಷ್ಠ ಒಂದು 60% ಆದರೂ ಕೂಡ 60ರಷ್ಟಾದರೂ ಶೇಕಡ ನೀವು ಕನ್ನಡದಲ್ಲಿ ಬಳಸೋದಕ್ಕೆ ಸಾಧ್ಯ ಆಗ್ಬೋದು. ಕನ್ನಡದಲ್ಲಿ ಬರೆಯೋ ಮುಖಾಂತರವಾಗಿ IAS ಮಾಡ್ಬೋದು, KAS ಮಾಡ್ಬೋದು, ಎಲ್ಲ IPS ಮಾಡ್ಬೋದು. ಎಲ್ಲ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆದು ತೇರ್ಗಡೆಯಾಗಿ ಉನ್ನತ ಹುದ್ದೆಗಳಿಗೆ ಹೋಗೋದಕ್ಕೆ ಸಾಧ್ಯ. ಕನ್ನಡನೂ ಕೂಡ ಅನ್ನ ಕೊಡುತ್ತೀರಿ, ದಯವಿಟ್ಟು ಸತ್ಯ ಈ ಮಾತು. ಕನ್ನಡದಿಂದಲೂ ಅನ್ನ ಹುಟ್ಟಿಸ್ಕೊಂಡು ಬದುಕೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮಾತು. ಆದ್ದರಿಂದ ಕನ್ನಡವನ್ನು ತೀರಾ ಕಡೆಗಣಿಸೋದು ಬೇಡ. ಪ್ರವೀಣ್ ಶೆಟ್ಟರ್ ಅಂತವ್ರು ಇದ್ದಾರೆ, ಅವರು ಹೋರಾಟ ಮಾಡ್ತಾರೆ. ಇಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ, ಅಲ್ಲಿ ಧ್ವಜ ನೆಡ್ತಾರೆ, ಆಮೇಲೆ ಯಾರ್ಯಾರಿಗೆ ಬಲಿ ಹಾಕಬೇಕು ಅವ್ರಿಗೆ ಗೊತ್ತವರು, ಏನೇನು ಕಾಯಕಲ್ಪ ಮಾಡಬೇಕು, ಯಾರ್ಯಾರಿಗೆ ಚುರುಕು ಹೇಗೆ ಮುಟ್ಟಿಸ್ಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅದು ಚೆನ್ನಾಗಿ ಗೊತ್ತಿದೆ. ಅದು ಸರಿ ಒಪ್ಪಿಕೊಂಡೆ ನಾನು ಅದೆಲ್ಲ ಗಮನಿಸಿನೇ ಈ ಮಾತನ್ನು ಸ್ವಲ್ಪ ನವಿರಾಗಿ ಹೇಳ್ತಾ ಇದ್ದೇನೆ ಅಷ್ಟೇನೆ. ಆದ್ದರಿಂದ ಎಲ್ಲ ಕನ್ನಡಿಗರು ನೀವು ಮನಸ್ಸು ಮಾಡಿ, ಕನ್ನಡ ಬೆಳಕಾಗಬೇಕು, ಕನ್ನಡ ಬದುಕಾಗಬೇಕು, ಕನ್ನಡ ಸರ್ವಸ್ವ ಆಗಬೇಕು, ಕನ್ನಡವೇ ಆದ್ಯತೆ, ಕನ್ನಡಕ್ಕೆ ಆದ್ಯತೆ ಸಿಗಬೇಕು. ವಿಧಾನಸೌಧದಲ್ಲಿ ಕನ್ನಡ ಮೊದಲು ಪ್ರಾರಂಭ ಆಗಬೇಕು. ಎಷ್ಟೋ ಟಿಪ್ಪಣಿಗಳನ್ನು ನಾನು ನೋಡಿದ್ದೇನೆ. 6 ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದರಿಂದ ಎಷ್ಟೋ ಜನ IAS ಅಧಿಕಾರಿಗಳು, KAS ಅಧಿಕಾರಿಗಳು ಕನ್ನಡವನ್ನೇ ಬಳಸೋದಿಲ್ಲ, ಟಿಪ್ಪಣಿ ಕನ್ನಡದಲ್ಲೇ ಬಳಸೋದಿಲ್ಲ, ಬರೆಯೋದಿಲ್ಲ. ಅದು ಯಾಕೆ ಅಂತ ಇದೋ ಗೊತ್ತಿಲ್ಲ. ಅದಕ್ಕೆ ಕಾರಣ ತಿಳ್ಕೊಂಡೆ. ಅದೇನು ಅಂತಂದರೆ ಅವರು ಇಲ್ಲಿಯವರಾಗಿರಲ್ಲ, ಬೇರೆ ಕಡೆಯಿಂದ ಬಂದಿರ್ತಾರೆ, ಸಂಪೂರ್ಣವಾಗಿ ಆಗಿಲ್ಲ. ಕನ್ನಡವನ್ನು ಸಮೃದ್ಧವಾಗಿ ಬಳಸಿದರೆ ಈ ಒಂದು 45-50 ದಿವಸ ಜಗಳ ಆಡೋದ್ರಲ್ಲಿ, ವೇದಿಕೆ ಮೇಲೆ ಒಬ್ರಿಗೊಬ್ಬರು ಬೈದಾಡೋದಲ್ಲಿ ಅಚ್ಚ ಕನ್ನಡವನ್ನೆಲ್ಲ ಬಳಸ್ತಾರೆ. ಕನ್ನಡವನ್ನು ನಿರರ್ಗಳವಾಗಿ ಬಳಸಿದ್ದಾರೆ, ಒಬ್ರಿಗೊಬ್ಬರು ಎಷ್ಟೊಂದು ಬೈದಾಡಿದ್ದಾರೆ ಅಂತ ಅಂದರೆ ನಮಗೆ ನಾಚಿಕೆ ಆಗಬೇಕು. ಕನ್ನಡಿಗರು ಈ ಥರ ಎಲ್ಲ ಮಾತಾಡ್ತಾರ ಅಂತ, ಕನ್ನಡಿಗರು ಇಂತಿಂಥ ಉದಾಹರಣೆಗಳೆಲ್ಲ ಕೊಡ್ತಾರ ಅಂತ, ಕನ್ನಡಿಗರು ಇಷ್ಟು ಅಧೋಮಟ್ಟಕ್ಕೆ ಹೋಗಿದಾರ ಅಂತ ದುಃಖ ಪಡಬೇಕಾಗಿದೆ. ನೋಡುವ ಕಾಲಗರ್ಭದಲ್ಲಿ ಏನಿದೆ ಗೊತ್ತಿಲ್ಲ. ನಾನಂತೂ ಆಶಾವಾದಿ, ಆಶಾಕಿರಣ ಇದ್ದೇ ಇದೆ. ಕನ್ನಡ ಇವತ್ತಲ್ಲ ನಾಳೆ ತನ್ನ ಅಸ್ತಿತ್ವವನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಜಗತ್ತಿನಲ್ಲಿರುವ 3000 ಭಾಷೆಗಳಲ್ಲಿ 300 ಭಾಷೆ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಿ ಅಂಕಿಅಂಶಗಳು ಹೇಳ್ತಾ ಇದೆ. ಆ ಅಳಿವಿನ ಅಂಚಿಗೆ ಕನ್ನಡ ಹೋಗೋದು ಬೇಡ. ಆದ್ದರಿಂದ ಕನ್ನಡ ಇನ್ನಷ್ಟು ಕಾಲ ಅದು ಬೆಳಗಲಿ. ನನಗೇನೋ ಬಹಳ ದೊಡ್ಡ ಆಸೆ, ಸೂರ್ಯ ಚಂದ್ರರಿರೋವರೆಗೆ ಕನ್ನಡ ಬಾಳಲಿ, ನದಿ ನದಗಳಿರೋವರೆಗೆ ಕನ್ನಡ ಬದುಕಲಿ. ಆದ್ದರಿಂದ ಕನ್ನಡ ನಮ್ಮೆಲ್ಲರ ಚೈತನ್ಯವಾಗಲಿ, ಉಸಿರಾಗಲಿ, ಕನ್ನಡ ನಮ್ಮೆಲ್ಲರ ಬದುಕಾಗಲಿ.
ಕನ್ನಡ ಮಾಧ್ಯಮದಲ್ಲಿ ಈ ಎಲ್ಲ ಅಂಶಗಳನ್ನು ಅವರು ತರೋದಕ್ಕೆ ಸಾಧ್ಯ ಆದರೆ ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ ನಿರ್ದೇಶಕರು, ಬರಹಗಾರರು, ಅದನ್ನೆಲ್ಲ ಚಿತ್ರಕಥೆ ಬರೆದವರು, ಸಂಭಾಷಣೆ ಬರೆದವರು ಅದನ್ನೆಲ್ಲ ಅಳವಡಿಸಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಅಳವಡಿಸುವಂಥದ್ದಾಗಲಿ, ಇನ್ನೂ ಅಕಸ್ಮಾತ್ ಏನಾದರೂ ಹಾಗಾಗಿಲ್ಲದೆ ಹೋದರೆ ಅದೆಲ್ಲ ಅಂಶಗಳನ್ನು ಸೇರಿಸಿ ಸಮಗ್ರವಾದ ಕನ್ನಡದ ಸಮಸ್ಯೆಗಳ ಒಂದು ಕೈಪಿಡಿ ಥರ ಈ ಚಿತ್ರ ಇರಬೇಕು. ಕನ್ನಡ ಮಾಧ್ಯಮಕ್ಕೆ ಹೋಗಪ್ಪ, ನಿಮ್ಮನ್ನು ಬದಲಾಯಿಸ್ಬಿಡ್ತಾರೆ ಅವರು ಅಂಥೇಳಿ ನಾನು ಅಲ್ಲಿ ನೋಡಿದೆ. ಕಮಾನಲ್ಲಿ ನಾನು ನೋಡಿದೆ. ಆ ಕಮಾನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಈ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವ ಫಲಕಗಳನ್ನು ಇಟ್ಕೊಂಡವರೆಲ್ಲ ನಿಮ್ಮ ಮಂಗಳೂರು ಕಡೆಯ ಜನ ತುಂಬ ಯಶಸ್ಸನ್ನು ಪಡೆದಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ. ಆದ್ದರಿಂದ ನೀವು ಕೂಡ ಆ ರೀತಿಯಲ್ಲಿ ಆಗುವಂಥದ್ದಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಉಳಿಯುವಂಥದ್ದಾಗಬೇಕು ಅನ್ನೋದು ನನ್ನ ಅಭಿಲಾಷೆ. ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇವತ್ತು ಕನ್ನಡ ಮಾಧ್ಯಮ ಚಿತ್ರದ ಪೋಸ್ಟರ್ ಲಾಂಚನ್ನು ಮಾಡಿರ್ತಕ್ಕಂಥ ಇಬ್ಬರು ಕನ್ನಡದ ಕಟ್ಟಾಳುಗಳಿದ್ದಾರೆ. ಆ ಇಬ್ಬರು ಕನ್ನಡದ ಕಟ್ಟಾಳುಗಳು ಈ ಕನ್ನಡ ಮಾಧ್ಯಮ ಅಂತಕ್ಕಂಥ ಪೋಸ್ಟರ್ನ ಬಿಡುಗಡೆ ಮಾಡೋಕ್ಕೆ ಬಂದಿದ್ದೇನೆ. ಆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಇರ್ತಕ್ಕಂಥ ಒಂದು ವಿಷನ್ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲೇ ಇಲ್ಲ, ಅದು ಆಲ್ಮೋಸ್ಟ್ ಇದು ಸಕ್ಸಸ್ ಕಂಡಿದೆ ಪೋಸ್ಟರ್ ಬಿಡುಗಡೆ ಟೈಮಲ್ಲಿ. ಯಾಕಂದರೆ ಅವರ ಅಭಿರುಚಿ ಒಂದು ಕನ್ನಡದ ಕಟ್ಟಾಳು, ಕನ್ನಡದ ಹಿರಿಯ ಸಾಹಿತಿಗಳು, ಜೊತೆಯಲ್ಲಿ ಕನ್ನಡದ ಹೋರಾಟಗಾರರು, ಅವರುಗಳನ್ನು ಸೇರಿಸಿ ಅವ್ರಗಳ ಕಡೆಯಿಂದನೇ ಕನ್ನಡ ಮಾಧ್ಯಮವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಯೋಚನೆ ಬಂತಲ್ಲ, ಅದಕ್ಕೇ ಅದು ಸಕ್ಸಸ್ ಆಗಿದೆ. ಇನ್ನು ಮುಂದಕ್ಕೆ ಅದು ಯಾವ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ವ್ಯವಸ್ಥಿತವಾಗಿ ನಿರ್ದೇಶಕರು ಮೊನ್ನೆ ಮಾತಾಡಿದಾಗೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಇನ್ನು ದೊಡ್ಡರಂಗೇಗೌಡರು ಸಾಹೇಬರು ನನ್ನ ತಂದೆಯವರ ಒಡನಾಡಿಗಳವರು, ಅವರು ವಿಧಾನ ಪರಿಷತ್ನಲ್ಲಿ ಜೊತೆಲೇ ಇದ್ದು ವಿತ್ ಡಾಕ್ಯುಮೆಂಟೇಶನ್ಸ್ ಇದೆ. ನಾನು ಆ ಪುಸ್ತಕವನ್ನು ನಿಮಗೆ ಕೊಡ್ತೀನಿ. ಅದನ್ನು ಸರ್ಕಾರನೇ ಮುದ್ರಣ ಮಾಡಿದೆ. ರಾಮಕೃಷ್ಣ ಹೆಗಡೆಯವ್ರ ಪೀರಿಯಡಲ್ಲಿ ಸರ್ಕಾರ ಮುದ್ರಣ ಮಾಡಿತ್ತು. ಆ ಪುಸ್ತಕ ಖಾಲಿ ಆಯಿತು ಅಂತ ಹೇಳಿ ಮತ್ತೆ ಮರುಮುದ್ರಣ ಮಾಡಿದ್ದಾರೆ ಇಲ್ಲಿ ಈ ಮೊನ್ನೆ ಸರ್ಕಾರದಲ್ಲಿ. ಸೊ ಆ ಪುಸ್ತಕನ ಕೊಡ್ತೀನಿ. ಪ್ರಾಯಶಃ ನಿಮ್ಮ ಕನ್ನಡ ಮಾಧ್ಯಮ ಚಿತ್ರದ ಕೆಲವು ವಿಚಾರಗಳಿಗೆ ಅದು ನಿಮಗೆ ಪೂರಕವಾಗಬಹುದು ಅಂತ ಅಂದ್ಕೊಂಡು ಅದನ್ನು ನಾನು ನಿಮಗೆ ಕೊಡ್ತೀನಿ. ಈಗ ನಾನು ದೊಡ್ಡರಂಗೇಗೌಡರು ಸಾಹೇಬ್ರದ್ದು ವಿಚಾರ, ಪ್ರಾಚೀನ ಭಾಷೆ ಅಳುವಿನಲ್ಲಿದೆ ಅನ್ನೋದಕ್ಕೆ ಅದನ್ನು ನನ್ನ ತಂದೆಯವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಯಾವುದನ್ನ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಂಗೆನೇ ದೀಪ ಹಚ್ಚಿದ್ರು. ಅಜ್ಜೇವು ಕನ್ನಡದ ದೀಪ ಅಂತ ಹಾಡು ಸ್ಟಾರ್ಟ್ ಆಗೋದು. ಆವಾಗ ನಮ್ಮ ತಂದೆ ಒಂದು ಸಾರಿ ಸೀರಿಯಸ್ ಆಗಿ ನಿಲ್ಲಿಸ್ರಿ ಹಾಡನ್ನ ಅಂದರು. DS ಕರ್ಕಿ ಸಾಹೇಬ್ರ ಅಂದರೆ ಸಾಹಿತಿಗಳು DS ಕರ್ಕಿ ಬರೆದವರ ಕ್ಷಮೆ ಕೇಳಿ ನಾನು ಈ ಪದವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ ಅಂತ ಅಂದರು. ಎಲ್ರಿಗೂ ಆಶ್ಚರ್ಯ, ಇದ್ಯಾಕ್ರಿ ಇವ್ರು ಹಿಂಗೆ ಆಡ್ತಾವ್ರೆ ಅಂತೇಳಿ ಅಂತ. ಪಾಪ ಕರ್ಕಿಯವರು ಬರೆದು ಹೋದರು, ಏನು ಅಜ್ಜೇವು ಕನ್ನಡದ ದೀಪ ಅಂತ. ಹಚ್ಚಿ 47 ವರ್ಷ ಆಗಿತ್ತು. ಅಂದರೆ 47ನೇ ಇದು. ಅವತ್ತು ಹಚ್ಚಿದ ಬತ್ತಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಿದ್ರು ಅವರು. ಅವತ್ತು ಹಚ್ಚಿದ ಬತ್ತಿ ಒಣಗೋಗೈತಿ, ಒಳಗೆ ಹೆಣ್ಣಿಲ್ಲ. ಒಳಗೆ ಹೆಣ್ಣಿಲ್ಲ, ಬತ್ತಿನೂ ಮುಗಿದೋಗೈತಿ. ಇನ್ನೂ ಏನು ಹಚ್ಚೇವು ಕನ್ನಡದ ದೀಪನಪ್ಪ, ಹಚ್ಚಿದ್ದನ್ನು ಉಳಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ಮಾಡ್ರಿಲಿ ಅಂತೇಳಿ ಅದನ್ನು ಪರೋಕ್ಷವಾಗಿ ಹಂಗೆ ಹೇಳ್ತಾ ಇದ್ರು. ಅಂದರೆ ನಶಿಸಿ ಹೋಗ್ತಾ ಇದೆ. ಅದನ್ನು ನಶಿಸಿ ಹೋಗದೇ ಇರೋ ಹಾಗೆ ಮೇಂಟೈನ್ ಮಾಡಬೇಕಾದ್ದು ನಮ್ಮ ಧರ್ಮ ಅಂತಕ್ಕಂಥದ್ದು. ಪಾಟೀಲ್ ಪುಟ್ಟಪ್ಪನವರು ದೊಡ್ಡ ಪತ್ರಕರ್ತರು. ಅವರು ನಮ್ಮ ತಂದೆಯವರು ಕನ್ನಡ ಕಾವಲು ಸಮಿತಿ, ಇವತ್ತಿನ ಅಭಿವೃದ್ಧಿ ಪ್ರಾಧಿಕಾರ, ಅವತ್ತು ಕನ್ನಡ ಕಾವಲು ಸಮಿತಿ, ಅದಕ್ಕೆ ಅಧ್ಯಕ್ಷರಾಗಿದ್ದರು ಪಾಟೀಲ್ ಪುಟ್ಟಪ್ಪನವರು. ನಮ್ಮ ತಂದೆಯವರು ಸದಸ್ಯರಾಗಿದ್ದರು. ಏನು ಬಣಕಾರ್ ಬೆಳಿಗ್ಗೆಯಿಂದ ರಾತ್ರಿ ತನಕ ಇಬ್ಬರು ಜನರಲ್ ಹಾಸ್ಟೆಲ್ ಇರ್ತಿದ್ರು. ಬೆಳಿಗ್ಗೆ 4:30-5 ಗಂಟೆಗೆ ನೋಡ್ರೆ ಅಲ್ಲಿ ಎದ್ದು ಬರೆಯಕತ್ತಿಯಲ್ಲಿ ನೀನು ಏನು ಮಾಡಕತ್ತಿದಿ ಅಂತ ಕೇಳಿದಂತೆ. ಇಲ್ಲ, ನಾನು ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಒಂದು ಪುಸ್ತಕ ಬರೀತಾ ಇದ್ದೀನಿ. ಏನೇನೇನೇನು ಅಂದರು. ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅನ್ನೋ ಪುಸ್ತಕ ಬರೀತಾ ಇದ್ದೀನಿ ಅಂತ ಪುಟ್ಟಪ್ಪನವ್ರು ಅಂದಿದ್ದಾರೆ. ಅದಕ್ಕೆ ಅವರಂದ್ರಂತೆ, ನೀನು ಕಾವಲು ಸಮಿತಿನಲ್ಲಿ ನನ್ನ ಜೊತೆಯಲ್ಲೇ ಇದೆಯಾ, 380 ಸುತ್ತಲೆಗಳನ್ನು ಹೊರಡಿಸಿದ್ದೀವಿ. ಏನಕ್ಕೆ? ಆಡಳಿತ ಭಾಷೆಯಾಗಿ ಕನ್ನಡವನ್ನು ಜಾರಿಗೆ ತನ್ರಿ ಅಂತ ಹೇಳಿ ಸರ್ಕಾರದ ಸುತ್ತಲೇ ಹೊರಡಿಸಿದ್ರು ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ಯಾರು? ಕನ್ನಡದ ಅಧಿಕಾರಿಗಳು. ಅಂಥದ್ರಲ್ಲಿ ಹೇಳಿ ಕೇಳಿ ಇಂಗ್ಲೀಷ್ ಅಧಿಕಾರಿಗಳು ಅಂತೀರ. ಅವ್ರು ಯಾವಾಗ ಯಾಕೆ ಕನ್ನಡ ಬಳಸಿದ್ರು? ಪ್ರಾಯಶಃ ನಿನಗೆ ಹುಚ್ಚಿಡ್ದಿದೆ. ಪಾಟೀಲ್ ಪುಟ್ಟಪ್ಪ ಅವ್ರ ಪದ ಇದು, ನಿನಗೂ ಹುಚ್ಚಿಡ್ದಿದೆ ಅಂತ.
ಆಯಿತು ಹುಚ್ಚಿಡಿದಿದೆ ಅಂದರು. ಆಯಿತು, ಇವರು ಎಂಟೈರ್ ಭಾರತದ ಎಲ್ಲ ಪ್ರಾಚೀನ ಪ್ರಾಚ್ಯವಸ್ತು ಸಂಗ್ರಹಾಲಯಗಳಿಗೆ ಹೋಗಿ ಎಲ್ಲ ಅಲ್ಲಿ ಡಾಕ್ಯುಮೆಂಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಟಿಪ್ಪು ಸುಲ್ತಾನ್ ಅವರ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂತಹ ಯೋಧರು, ಅಂದರೆ ಏನು ಯೋಧರಿದ್ದರು, ಅವರು ಇಲ್ಲೊಂದು ಪಟ್ಟಿಯನ್ನು ಕಟ್ಕೊತಿದ್ರು. ಅಂದರೆ ಅದು ಕಬ್ಬಿಣದ ಮೋಲ್ಡ್ ಇತ್ತು. ಆ ಮೊಹರ್ನಲ್ಲಿ ಟಿಪ್ಪು ಸುಲ್ತಾನನ ಆಸ್ಥಾನ ಅಂತ ಅವನು ಕನ್ನಡದಲ್ಲಿ ಹಚ್ಚಾಕ್ಸಿದ್ದ. ಯಾರು? ಟಿಪ್ಪು ಸುಲ್ತಾನ್. ಭಾಳಷ್ಟು ಜನ ಟಿಪ್ಪು ಪರದಿ ಅಂತಾರೆ, ಆದರೆ ಅದು ಡಾಕ್ಯುಮೆಂಟ್ ಸಮೇತ ಇದೆ ಅದು. ಸೊ ಅಂಥ ಒಂದೆಲ್ಲ ಇದ್ದಾವೆ ಅಂದಾಗ ಅಂಥವನ್ನೆಲ್ಲ ಹುಡ್ಕೊಂಡು ಬಂದು ಕೊನೆಗೆ ಅದು ಆ ಪುಸ್ತಕದ ಬಿಡುಗಡೆ ಸಮಾರಂಭ ಇವಾನಿಕಾನಲ್ಲಿ ನಡೀತು. ಯವಾನಿಕಾನಲ್ಲಿ ಅವತ್ತು ಮುಖ್ಯಮಂತ್ರಿಗಳಿದ್ದರು, ಸ್ಪೀಕರ್ ಇದ್ದರು, ಗವರ್ನರ್ ಇದ್ದರು, ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ ಅವರಿದ್ದರು, ಆಮೇಲೆ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಸಾಹೇಬ್ರಿದ್ರು. ಕೆ ಎಸ್ ನಿಸಾರ್ ಅಹಮದ್ ಸಾಹೇಬ್ರೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವ್ರು ಓಪನ್ ಆಗಿ ಹೇಳ್ಕೊಂಡ್ರು. ಏನಂತ? ಬಣಕಾರಿ ಪುಸ್ತಕ ಬರೆಯುವಾಗ ನಾನು ಅವ್ರನ್ನ ಹುಚ್ಚ ಅಂದಿದ್ದೆ, ಆದರೆ ಆತ ಅದನ್ನು ಪ್ರೂವ್ ಮಾಡಿಬಿಟ್ಟ. ಇವತ್ತು ಸರ್ಕಾರ ಮುದ್ರಣ ಮಾಡಿ ಆತನಿಗೆ ಬೆನ್ನೆಲುಬಾಗಿ ನಿಂತ್ಕೊಂತು ಅಂತ ಹೇಳಿದ್ರು. ಅದಕ್ಕೆ ರಾಮಕೃಷ್ಣ ಹೆಗಡೆ ಸಾಹೇಬರು ಭಾಷಣದಲ್ಲಿ ಹೇಳಿದ್ರು, ಬಣಕಾರರಂಥ ಹುಚ್ಚರು ಕರ್ನಾಟಕದಲ್ಲಿ ತುಂಬ ವಿರಳವಿದ್ದಾರೆ, ಅಂತ ಹುಚ್ಚರು ಇನ್ನೂ ಹೆಚ್ಚಾಗಬೇಕು, ಆವಾಗ ಕನ್ನಡ ಬದುಕುತ್ತೆ ಉಳಿಯುತ್ತೆ ಅಂತೇಳಿ. ಅಂದರೆ ಯಾಕೆ ನನಗೆ ಕನ್ನಡ ಮಾಧ್ಯಮ ಅಂತಿದ್ದಾಗ ಈಗ ನನಗೆ ಸಾಹೇಬರು ದೊಡ್ಡಗೌಡ ಸಾಹೇಬರು ಪ್ರಾಚೀನವಾದ ಭಾಷೆ, ಆಮೇಲೆ ಅಳಿವಿನ ಅಂಚಿನಲ್ಲಿದೆ, ಅಳಿವಿನಲ್ಲಿ ಅಂಚಿನಲ್ಲಿದೆ ಅಂದಿದ್ದಕ್ಕೆ ಇದೆಲ್ಲ ನಾನು ಹೇಳಬೇಕಾಯ್ತು ನಮ್ಮ ತಂದೆಯವ್ರದ್ದು. ಅದರಿಂದ ನಾನು ನಿರ್ದೇಶಕರೇ ಅದನ್ನು ದಯಮಾಡಿ ಆ ಪುಸ್ತಕನ ನಾನು ನಾಳೆನೇ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಅದು ಸರ್ಕಾರ ಮುದ್ರಣ ಮಾಡಿರ್ತಕ್ಕಂಥದ್ದು. ಅದನ್ನು ನೀವು ತಗೊಳ್ಳಿ. ಕನ್ನಡ ಮಾಧ್ಯಮಕ್ಕೆ ಅಕಸ್ಮಾತ್ ಚಿತ್ರಕ್ಕೆ ಎಲ್ಲಾನು ಅದರಲ್ಲಿ ಕೆಲವು ಅಂಶಗಳು ಬರುತ್ತೆ ಅನ್ನೋದಾದರೆ ಈಗ ನಮ್ಮ ತಂದೆಯವರು ಇಲ್ಲ, ರೈಟ್ಸು ನಂದೇ ಇದೆ, ಈಗಲೇ ಸೈನ್ ಮಾಡಿ ಕೊಟ್ಬಿಡ್ತೀನಿ, ಇಟ್ಕೊಂಡು ನೀವು ಬಳಸ್ಕೊಂಡು. ಯಾಕಂದ್ರೆ ಅನುಭವ ಮಂಟಪ ಪ್ರಕಾಶನ ನನ್ನ ತಂದೆಯವ್ರದ್ದು, ಈಗ ನಮ್ಮ ತಾಯಿಯವರು ಇಲ್ಲ, ಈಗ ಅದು ನನ್ನ ಸೈನಿಂಗ್ ಅಥಾರಿಟಿಲಿದೆ. ಅದನ್ನ ಅಲ್ಲಿ ಏನೇ ಬಳಸ್ಕೊಳ್ಳೋದಾದ್ರೂ ಕೂಡ ಬಳಸ್ಕೊಳ್ಳಿ. ಅಕಸ್ಮಾತ್ ಬಳಸ್ಕೊಂಡ್ರೆ ಅದನ್ನ ಹೇಳ್ಬಿಟ್ಟು ಬಳಸ್ಕೊಂಡ್ರಿ ಅಷ್ಟೇ, ಇನ್ನೇನು ಅದಕ್ಕೆ ಹಣಕಾಸು ಕೊಡಕ್ಕೆ ಹೋಗ್ಬೇಡಿ. ಇಷ್ಟನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನನ್ನ ಸಹೋದ್ಯೋಗಿ ಒಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಈಗ ನನಗೆ ಬಂದ ತಕ್ಷಣ ಫೋನ್ ಬಂತು. ನಾನು ನಮ್ಮ ದೊಡ್ಡರಂಗೇಗೌಡರು ಸಾಹೇಬ್ರದ್ದು ಮತ್ತು ಪ್ರವೀಣ್ ಶೆಟ್ಟಿ ಸಾಹೇಬ್ರದ್ದು ಇಬ್ಬರದ್ದು ಮತ್ತು ಎಲ್ಲ ಚಿತ್ರತಂಡದವ್ರನ್ನ ಕ್ಷಮೆ ಕೇಳ್ತಾ ನಾನು ನಿರ್ಗಮಿಸಬೇಕಾಗಿದೆ, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಕೇಳಿ. ಮಾತಿಗೆ ಒಂದು ಅನುಬಂಧ. ರಾಜಕೀಯದಲ್ಲಿ MLCಗಳಾಗಿ ಕನ್ನಡದ ಬಗ್ಗೆ ಹುಡುಕಾಟವನ್ನು ಮಾಡಿದಂಥವರು ಇವತ್ತು ಕನ್ನಡ ರಾಜ್ಯದ ಆಡಳಿತ ಭಾಷೆ ಆಗಬೇಕು, ಕನ್ನಡದಲ್ಲೇ ಎಲ್ಲ ಸಿಗಬೇಕನ್ನುವಂಥ ಕನಸನ್ನು ಕಟ್ಕೊಂಡಂಥ ದೊಡ್ಡರಂಗೇಗೌಡರು ಕನ್ನಡ ಮಾಧ್ಯಮ ಅನ್ನುವಂಥ ಚಿತ್ರ ಪೋಸ್ಟರ್ ಬಿಡುಗಡೆಗೆ ಬಂದಿದ್ದಾರೆ. ನಮಗೂ ಸಹ ಖುಷಿಯಾಗುತ್ತೆ. ಕನ್ನಡ ಎಲ್ಲಿದೆಯೋ ನಾವು ಅಲ್ಲಿ ಖಂಡಿತವಾಗಲೂ ನಾವೆಲ್ಲರೂ ಸಹ ಅಲ್ಲಿ ಇರ್ತೀವಿ. ಆ ಚಿತ್ರಕ್ಕೆ ಬಲವನ್ನು ಕೊಡುವಂಥ ಕೆಲಸ ನಾವೆಲ್ಲರೂ ಸಹ ಮಾಡ್ತೀವಿ. ಬಣಗಾರರು ಈಗ ತಾನೇ ಹೋದರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ವಿಶೇಷವಾಗಿ ಈ ಚಿತ್ರಕ್ಕೆ ಹಣವನ್ನು ವೆಂಕಟೇಶ್ ಅವರು ಹಾಕ್ತಾ ಇದ್ದಾರೆ, ಅವರ ಧೈರ್ಯವನ್ನು ಮೆಚ್ಚಲೇಬೇಕಾಗತ್ತೆ. ಅದೇ ರೀತಿ ನಿರ್ದೇಶನವನ್ನು ಮಾಡ್ತಾ ಇದ್ದಂಥ ಅಖಿಲ್ ಅತ್ಯಂತ ಪ್ರತಿಭಾವಂತ ಹುಡುಗ. ಅವನ ಜೀವನನೇ ಒಂದು ಆ್ಯಕ್ಟಿಂಗ್. ಅಂದರೆ ಎಲ್ಲಿ ಯಾವ ಕೆಲಸ ಮಾಡಬೇಕು ಅಲ್ಲಿ ನಗನಗುತ್ತಾ ಖುಷಿಯಾಗಿ ಆ ಕೆಲಸಗಳನ್ನ ಮಾಡ್ತಾ ಇರುವಂಥವ್ನು. ನಾನು ಅವನ ಚಿಕ್ಕ ಹುಡುಗನಿಂದ ಬಲ್ಲೆ. ಅವನ ಹತ್ರ ಅನೇಕ ಸಂದರ್ಭದಲ್ಲಿ ಕನ್ನಡದ ಹಾಡುಗಳನ್ನ ಹಾಡಿಸ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡು ಅವಾಗ ಒಂದು ಹಾಡು ಹೇಳೋ ಅಂತಿದ್ದೆ. ಅವನೇನು ಮುಲಾಜಿದ್ದಿಲ್ಲ, ಆವಾಗಲೇ ಹಾಡನ್ನು ಹೇಳ್ತಾ ಇದ್ದ. ಅದಾದಮೇಲೆ ಮಾಧ್ಯಮದಲ್ಲಿ ಕ್ಯಾಮ್ರಾ ಇಟ್ಕೊಬರ್ತಿದ್ದ, ಮಾಧ್ಯಮದಲ್ಲಿ ಕೆಲಸ ಮಾಡ್ದ. ಅದಾದಮೇಲೆ ನಾವೊಂದು ಸೈರನ್ ಸಿನಿಮಾ ಅಂತ ನಮ್ಮ ಸ್ನೇಹಿತರೆಲ್ಲ ಮಾಡಿದವಾಗ ಅಲ್ಲೂ ಸಹ ಒಳ್ಳೆ ಆ್ಯಕ್ಟಿಂಗನ್ನು, ವಿಲನ್ ಆ್ಯಕ್ಟಿಂಗ್ ಭಾರಿ ಅದ್ಭುತವಾಗಿ ಮಾಡಿದ್ದಾನೆ. ಈಗ ನಿರ್ದೇಶನ ಮಾಡ್ತಾ ಇದ್ದಾನೆ. ಶುಭವಾಗಲಿ. ಕನ್ನಡ ಹೆಸರನ್ನ ಇಟ್ಕೊಂಡು ಮಾಡ್ತಾ ಇದ್ದೀರಾ, ನಿಮ್ಮ ತಂಡಕ್ಕೆ ಶುಭವಾಗಲಿ. ನಾವೆಲ್ಲ ಕನ್ನಡ ಎಲ್ಲಿರುತ್ತೋ ಅಲ್ಲಿ ಇರ್ತೀವಿ. ಆ ಚಿತ್ರದ ಪೋಸ್ಟರಲ್ಲೇ ಗೊತ್ತಾಗುತ್ತೆ. ಕನ್ನಡ ಶಾಲೆಯಲ್ಲಿ ತಾಯಿ ಮಗನ್ನ ಕರ್ಕೊಂಡು ಬರ್ತಾ ಇರುವಂಥದ್ದು. ಅದರಲ್ಲಿ ಮಿಲ್ಟ್ರಿ ಗುಂಡಿನ ಸೌಂಡನ್ನು ಕೇಳಿಸ್ತಾ ಇದ್ದೀರಾ. ದೇಶ ಪ್ರೇಮ ಇದೆ, ನಾಡ ಪ್ರೇಮ ಇದೆ. ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಸಂಸ್ಕಾರ ಇದೆ. ತಂದೆ ತಾಯಿ ಮಾಮ ಚಿಕ್ಕಪ್ಪ ದೊಡ್ಡಪ್ಪ ಆ ಕುಟುಂಬದ ಜೊತೆ ಬದುಕ್ತಾರೆ. ಏನು ಮಾಡ್ರೆ ಏನಾಗುತ್ತೆ, ಎಲ್ಲಿ ಹೋಗಿ ಹೇಗೆ ಬದುಕ್ಬೋದು ಅನ್ನುವಂಥದ್ದು. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಒಂದೇ ಚಡ್ಡಿಯಲ್ಲಿ ಒಂದು ವಾರ ಎಲ್ಲ ಓದಂಥವ್ರು ಇಲ್ಲ, ತುಂಬ ಜನ ಸರ್ಕಾರಿ ಶಾಲೆಯಲ್ಲಿ ಓದೋರು ಇರುವಂಥದ್ದು ಅನಿಸುತ್ತೆ. ಆದ್ದರಿಂದ ಈ ಚಿತ್ರ ಯಶಸ್ವಿಯಾಗಲಿ. ನಾವು ಈ ತಂಡದ ಜೊತೆ ಇರ್ತೀವಿ
ಶುಭವಾಗಲಿ ಅಖಿಲ್ ಅವರೇ, ವೆಂಕಟೇಶ್ ಅವರೇ, ಮತ್ತೆಲ್ಲ ಕಥೆಯನ್ನ ಬರೆದಂತ ಸವಾದ್ ಅವರೇ. ಸರ್ಕಾರಿ ಶಾಲೆಯಲ್ಲಿ ಓದಿದಿರೋ ಇಲ್ಲೋ ಗೊತ್ತಿಲ್ಲ, ಓದಿದಿರ ಅಲ್ಲ? ಕಾನ್ವೆಂಟಲ್ಲಿ ಓದಿದ್ರಿ. ಸರ್ಕಾರಿ ಶಾಲೆ ಮಕ್ಕಳ ಬಗ್ಗೆ ಸ್ಟಡಿ ಮಾಡಿದೀರಾ, ನೋಡಿದೀರಾ? ಅದನ್ನ ನೋಡೋದೇ, ಸರ್ಕಾರಿ ಶಾಲೆ ಮಕ್ಕಳು ನೋಡೋದೇ ಖುಷಿ. ಶುಭವಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಗೌಡ್ರು, ಆಮೇಲೆ ಪ್ರವೀಣ್ ಶೆಟ್ರು, ಉಮೇಶ್ ಬಣ್ಕರ್ ಸರ್ ಇದ್ದರು, ಈಗ ಹೊರಟಿದ್ದಾರೆ. ಆಮೇಲೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ನಿರ್ದೇಶಕರಿಗೆ, ಆಮೇಲೆ ಟಿನ್ ಹಣ ಹಾಕುವ ನಿರ್ಮಾಪಕರಿಗೆ ಎಲ್ಲರಿಗೂ ನಮಸ್ಕಾರಗಳು. ಕನ್ನಡ ಮಾಧ್ಯಮ ಇದು ಒಂದು ಸೌಂಡೇ ಭಾಳ ಸೊಗಸಾಗಿದೆ. ಯಾಕಂದರೆ ನಾವು ಓದೋಕ್ಕಾಗಲಿಲ್ಲ ಕನ್ನಡ ಮಾಧ್ಯಮದಲ್ಲಿ, ಬಟ್ ನಮ್ಮ ಮನೆ ಹತ್ರನೇ ಇತ್ತು. ಬಟ್ ನಾವೆಲ್ಲ ಆಟ ಆಡೋಕ್ಕೆ ಹೋದಾಗ ಅದೇ ಸ್ಕೂಲ್ ಗ್ರೌಂಡಲ್ಲಿ ಆಡ್ತಾ ಇದ್ವಿ ನಾವು, ಸ್ಯಾಟರ್ಡೆ ಸಂಡೇ ಇದ್ದಾಗ. ಇಲ್ಲಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ನೆಗೆಟಿವ್ ಶೇಡ್ ಇದೆ. ಸದ್ಯಕ್ಕೆ ಪೊಲೀಸ್ ಇಲ್ಲ, ಯಾಕಂದರೆ ಪ್ರತಿ ಪಿಕ್ಚರು ನಮಗೆ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟು ಸರ್ ಹೇಳಿದಾಗ ಒಂದು ಪಾತ್ರ ಇದನ್ನು ಮಾಡಲೇಬೇಕು ಅಂತ. ಸರ್ ಪೊಲೀಸ್ ಎಲ್ಲ ತಾನೇ ಅಂದೆ. ಖಂಡಿತ ಅಲ್ಲ ಅಂತಂದರು. ಆಮೇಲೆ ನನಗೂ ಇವ್ರಿಗೂ ಪರಿಚಯ ಆಗಿದ್ದು ಡೆವಿಲ್ ಬ್ರದರ್ಸ್ ಅನ್ನೋ ಒಂದು ಚಿತ್ರದಲ್ಲಿ. ಅಲ್ಲಿ ಇವ್ರದೇ ಡೈಲಾಗ್ಸು. ಆಮೇಲೆ ಇನ್ನೂ ಒಂದೇನೆಂದರೆ ಆ ಮಂಗಳೂರು ಸ್ಲ್ಯಾಂಗಲ್ಲಿ ಬರಬೇಕಿತ್ತು ಡೈಲಾಗ್ಸು. ನಮ್ಮದು ಬೆಂಗಳೂರಲ್ಲಿದ್ದು, ನಮ್ಮದು ಲೋಕಲ್ ಬೆಂಗಳೂರು ಲ್ಯಾಂಗ್ವೇಜು, ಆ ಸ್ಲ್ಯಾಂಗು. ಅದನ್ನು ಇವರು, ನಾವು ಫಸ್ಟ್ ನಾರ್ಮಲಾಗೆ ಸ್ಕ್ರಿಪ್ಟ್ ಕೊಡೋರು, ಸರ್ ಒಂದ್ಸರಿ ನೋಡ್ಕೊಂಬಿಡಿ ಅನ್ನೋರು. ನಾವು ನೋಡಿಕೊಂಡು, ಸರ್ ಇದೇನು ಸರ್, ಇದು ಹೆಂಗೆ ಸರ್ ಹೇಳೋದು ಅನ್ನೋ ಥರ. ಯಾಕಂದರೆ ಕೆಲವೊಂದು ಪದಗಳು ಟಂಗ್ ಟ್ವಿಸ್ಟಿಂಗ್ ಇರ್ತವೆ, ಬಟ್ ಸೊಗಸಾಗಿದೆ, ಚೆಂದ ಅದು ಮಾತಾಡೋದು. ಅದರದ್ದೆಲ್ಲ ಕರೆಕ್ಷನ್ಸ್ ಮಾಡಿ ಕೊಡೋರು. ಚೆನ್ನಾಗಿತ್ತು ಆ ಒಂದು ಜರ್ನಿ. ನಾವೊಂದು 10 ದಿನ ಜೊತೆಗೆ ಕೆಲಸ ಮಾಡಿದ್ವಿ. ಅದರಲ್ಲೂ ಎಲ್ಲಿ ನಮ್ಮ ಅಂಕೋಲಾದಲ್ಲೆಲ್ಲ ಶಿಪ್ಪಲ್ಲೇ 3 ದಿನ ಇದ್ವಿ ಜರ್ನಿ ಮಾಡಿಕೊಂಡು. ಚೆನ್ನಾಗಿತ್ತು. ಅಲ್ಲಿಂದ ಪರಿಚಯ ಆಗಿ ಆ ಟೈಮಲ್ಲೇ ಹೇಳಿದರು, ಒಂದ್ಸರಿ ಒಂದು ಪ್ಲ್ಯಾನಿಂಗ್ ಇದೆ ಸರ್, ಒಂದು ಸಿನಿಮಾ ಮಾಡೋ ಪ್ಲ್ಯಾನ್ ಇದೆ, ಖಂಡಿತ ನೀವು ಮಾಡಿಕೊಡ್ಬೇಕು ಅಂತ. ಖಂಡಿತ ಸರ್, ಅದರಲ್ಲೇನಿಲ್ಲ ಸರ್ ಅಂದೆ. ಆಮೇಲೆ ಅದು ಬಟ್ ಅದೇ ಕಮರ್ಷಿಯಲ್ ಇದಕ್ಕೆ ಬಂದಾಗ ಸ್ವಲ್ಪ ನೋಡಿ ಅಂದರು. ತೊಂದರೆ ಇಲ್ಲ ಸರ್, ನೀವು ಬನ್ನಿ ಸರ್, ನಾವು ಎಲ್ಲ ಹೊಸಬ್ರಿಗೂ ನಾವು ಸಹಕಾರ ಕೊಟ್ಟಿದ್ವಿ, ಆ ರೀತಿ ಏನೂ ಇಲ್ಲ ಅಂತ. ಅಪ್ಪ ಅಂತ ಸಮಾಧಾನ ಆದರು. ಬಟ್ ದೊಡ್ಡರಂಗೇಗೌಡರು ಸರ್ ಹೇಳಿದ್ರು ಒಂದು ಮಾತು, ಮಂಗಳೂರವ್ರೇನೋ ದುಡ್ಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಂತ ಅಂದರು. ಬಹುಶಃ ಜಾಸ್ತಿ ಪೇಮೆಂಟ್ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ, ನನಗೆ ಗೊತ್ತಿಲ್ಲ, ಸುಮ್ಮನೆ ಜೋಕಿಗೆ ಹೇಳ್ತೀನಿ. ಯಾಕಂದರೆ ಒಂದು ಸಿನಿಮಾ ಅಂದಾಗ ಎಲ್ಲ ರೀತಿ ಇರಬೇಕು, ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಹಾಸ್ಯ. ಅದು ನಾನು ಯೂಶಲಿ ಎಲ್ಲೇ ಯಾವುದೇ ಪ್ರೆಸ್ ಮೀಟ್ಗೆ ಹೋದ್ರು ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತು, ಅದೊಂದು ಖುಷಿಯಾಗಿರಬೇಕು, ಆ ಒಂದು ಸ್ಟೇಜು ಜೋವಿಯಲ್ ಆಗಿರಬೇಕು. ಆಮೇಲೆ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡನೂ ಜೋವಿಯಲ್ ಆಗಿರಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಆಸೆಯಿಂದ ಇಷ್ಟಪಟ್ಟು ಮಾಡ್ತಾರೆ. ಹಾಗಾಗಿ ಒಳ್ಳೆಯ ಕತೆ ಮಾಡಿದ್ದಾರೆ ಅಂತ ಹೇಳಿದ್ರು ನಮ್ಮ ನಿರ್ದೇಶಕರು. ಆ್ಯಕ್ಚುಲಿ ಕತೆ ಏನಂದರೆ ಓಪನಿಂಗ್ದು ನಾನು ಹೇಳೋಂಗಿಲ್ಲ, ಆ್ಯಕ್ಚುಲಿ ಹೇಳೋದು ಇಲ್ಲ, ಬಟ್ ನೆಗೆಟಿವ್ ಶೇಡ್ ಇದೆ ಅಂತ ಹೇಳಿದ್ರು. ಖುಷಿ ಆಯಿತು. ಸದ್ಯ ಒಂದು ಊರಲ್ಲಿ, ವಿಲೇಜ್ ಅಲ್ವಾ ಸರ್, ವಿಲೇಜ್ ತಾನೆ, ಹಂಗೇನು ಕೊಡೋದು ಅಷ್ಟು ಹೇಳಿದ್ದಾರೆ ನೋಡಿ, ಅದರಲ್ಲೂ ಸೀಕ್ರೆಟು ಸರಿ ಅನ್ಕೊಂಡು ಮಾಡಿದ್ದಾರೆ. ಬಟ್ ಒಳ್ಳೆ ತಂಡ. ಅದು ಹಿರಿಯ ಸಾಹಿತಿ ಅವ್ರ ಹತ್ರನೇ ಈ ಕನ್ನಡ ಮಾಧ್ಯಮ ಮೋಷನ್ ಪೋಸ್ಟರ್ನ ಬಿಡುಗಡೆ ಮಾಡಿರೋದು ಖುಷಿ. ಆಮೇಲೆ ಕನ್ನಡ ಹೋರಾಟಗಾರರು ಪ್ರವೀಣ್ ಶೆಟ್ರು ಸರ್ ಕೂಡ ಇದೇ ರೀತಿ. ಸರ್, ನೀವು ಒಂದು ಚಿಕ್ಕ ಮನವಿ, ನೀವು ಹೇಗೆ ನೀವು ಕನ್ನಡ ಪರದಲ್ಲಿ ಹೋರಾಟ ಎಲ್ಲೇ ಇದ್ದರೂ ನೀವು ಹೋರಾಟ ಮಾಡ್ತಿರ್ತೀರ. ನಮ್ಮ ಚಿತ್ರತಂಡದ ಪರವಾಗಿ, ನಿರ್ದೇಶಕರ ಪರವಾಗಿ, ಇಡೀ ಟೀಮ್ ಪರವಾಗಿ ಈ ಚಿತ್ರ ರಿಲೀಸ್ ಟೈಮ್ಗೂ ನಿಮ್ಮ ಒಂದು ಸಪೋರ್ಟ್ ಬರಲಿ, ನಿಮ್ಮ ತಂಡಗಳೆಲ್ಲ ಸೇರಿ ಚಿತ್ರ ನೋಡೋ ಥರ ಆಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಕಂಟೆಂಟ್ ನಾಳೆ ವೈರಲ್ಲು. ರಘು, ನೀನಿನ್ನೊ ಮಗು. ಇಲ್ಲಿ ಯಾರು ರಘು ಅನ್ನೋರು ಇಲ್ಲ ಅಲ್ಲ? ಬೇಜಾರು ಮಾಡ್ಕೊಂಬಿಡಿ. ಹಾಗೆ ಈ ಚಿತ್ರದ ಅನಂತ ಧನ್ಯವಾದಗಳು. ಕೆಲವರು ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಸೊ
ದೊಡ್ಡರಂಗಗೌಡರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ಪ್ರವೀಣ್ ಶೆಟ್ಟಿ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಹಾಗೆ ರಿಜ್ವಾನ್ ಬಾಪಣ್ಣವರು ಅವರು ಕೂಡ ಮಂಗಳೂರಿಂದ ಬಂದಿದ್ದಾರೆ. ಜೊತೆಗೆ ಮಧುಸೂದನ್ ಟೋಕ್ಲ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಗೇಂದ್ರ ಸರ್, ನನಗೆ ಮಾತಾಡೋಕೆ ಅಷ್ಟೊಂದು ಬರಲ್ಲ, ಬೇಕಂತ ಸರ್ ಹೇಳ್ದಂಗೆ ಒಂದೆರಡು ಲೈನ್ ಹಾಡು ಆಡ್ಬೋದು ಅಷ್ಟೇ. ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮನೇಲಿ ಕೂತ್ಕೊಂಡಿದ್ದೆ. ಸೊ ನನಗೆ ನಮ್ಮ ರೈಟರ್ ಸರ್ ಕಾಲ್ ಮಾಡ್ತಾರೆ ಒಂದಿನ, ಸರ್ ಒಂದು ಕತೆ ಹೇಳ್ತೀನಿ ಕೇಳಿ ಅಂತ. ಸರ್ ನಮಗೆ ಅಭ್ಯಾಸ ಏನದು, ಅವ್ರು ಕತೆ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾನೆ ಇರ್ತೀನಿ. ತುಂಬ ದಿನಕ್ಕೆ ಒಂದೊಂದು ಕತೆ ಹೇಳ್ತಾರೆ. ಯಾಕೋ ಸರಿ ಸರ್ ಚೆನ್ನಾಗಿದೆಯಲ್ಲ, ಒಂದು ಆರ್ಟ್ ಸಿನಿಮಾ ಥರ ಇದೆ ಅಂತ ಹೇಳಿದೆ. ಹ್ಞೂ ಸರ್, ಲೋ ಬಜೆಟಲ್ಲಿ ಮಾಡ್ಬೋದು ಅಂತ. ಸರಿ ಓಕೆ, ನನ್ನ ಫ್ರೆಂಡಿಗೆ ನಾನು ಮಾತಾಡ್ತೀನಿ ಅಂತೇಳಿ ನಿರ್ಮಾಪಕರಾದ ವೆಂಕಟೇಶ್ ಅವ್ರಿಗೆ ಮಾತಾಡಿದೆ. ಅವ್ರಿಗೂ ಸರಿ ನನಗೂ ಆಸೆ ಇದೆ ನಿರ್ಮಾಪನ ಆಗಬೇಕು ಅಂತೇಳಿ ಅಂತ ಹೇಳಿ ಕಂಟಿನ್ಯೂ ಆದಂತಹ ಒಂದು ಸಿನಿಮಾ ಇದು. ಕತೆ ನಾನು ಹೇಳಕ್ಕೆ ಹೋಗ್ಬಿಟ್ರೆ ಕತೆನೇ ಇಡೀ ಪೂರ್ತಿ ಸಿನಿಮಾದಲ್ಲಿ ನಾನು ರಿವೀಲ್ ಮಾಡ್ದಂಗೆ ಆಗುತ್ತೆ. ನೀವೇನಾದರೂ ಕೇಳಿದರೆ ನಾನು ಅದಕ್ಕೆ ಹೇಳ್ಬೋದು ಅಂತ, ನನಗೆ ಹಾಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ಹೌದು ಸರ್. ಇಲ್ಲ ಸರ್, ಬೇರೆನೇ ಇದೆ ಸರ್. ಸರ್ ದೊಡ್ಡರಂಗೇಗೌಡರು ಒಂದು ಮಾತು ಹೇಳಿದ್ರು, ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಬರ್ತಾ ಇದೆ ಅಂತ. ಆ ಒಂದು ಕಾನ್ಸೆಪ್ಟ್ ಕೂಡ ಇದರಲ್ಲಿದೆ ನಿಜ ಹೇಳಬೇಕು ಅಂದರೆ. ಅಂದರೆ ಒಬ್ಬ ಹುಡುಗ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಕನಸಿರುತ್ತೆ ತುಂಬ ಜನಕ್ಕೆ, ಈ ಥರ ಆಗಬೇಕು ಅಂತ. ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಹುಡುಗ ಆ ದೊಡ್ಡ ವ್ಯಕ್ತಿ ಆಗಬೇಕು ಅಂದರೆ ಈ ಸ್ಕೂಲ್ ಬಸ್ಸಲ್ಲಿ ಹೋಗಿ ದೊಡ್ಡವನಾಗಿರಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬದುಕ್ತಾ ಇರ್ತಾನೆ. ಸೊ ಅದಲ್ಲ ಅನ್ನೋದನ್ನು ಈ ಕಾನ್ಸೆಪ್ಟಲ್ಲಿ ತೋರಿಸ್ತಿರ್ತೀವಿ. ಜೊತೆಗೆ ಕನ್ನಡ ಮಾಧ್ಯಮ ಶಾಲೆನ ಉಳಿಸ್ಕೊಳ್ಳೋಸ್ಕರ ಒಂದು ಕಡೆಯಿಂದ ಹೋರಾಟ ನಡೀತಾ ಇರುತ್ತೆ, ಒಬ್ಬ ಹೋರಾಟದ ಜೊತೆ ಕಡೆಯಿಂದ. ಹೌದು ಸರ್, ಒಂದು ಸರ್ಕಾರಿ ಶಾಲೆ ಏನಿರುತ್ತೋ ಆ ಸರ್ಕಾರಿ ಶಾಲೆನ ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕತೆ ಹೆಂಡಾಗುತ್ತೆ ಸರ್. ಹ್ಞೂ ಸರ್, ಅದನ್ನು ಹೇಳಿದ್ರೆ ಪೂರ್ತಿ ಕತೆ ರಿವೀಲ್ ಆಗುತ್ತೆ ಸರ್. ನಿಮ್ಮ ಹತ್ರ ಮಾತಾಡೋಕೆ ಮೊದಲೇ ಭಯ, ನಿಮ್ಮ ಹಿಂದ್ಗಡೆ ಕೂತ್ಕೊಂಡಿದ್ದೆ ನಾನು ಫಸ್ಟು ಕ್ಯಾಮರಾ ಹಿಡ್ಕೊಂಡು ಅಲ್ಲಿ ಕೂತ್ಕೋತಾ ಇದ್ದೆ. ನೀವು ಕೇಳೋ ಪ್ರಶ್ನೆಗೆ ನನಗೇ ಭಯ ತರಿಸ್ತಾ ಇತ್ತು. ಹೌದು ಸರ್, ಹೌದು ಸರ್, ಹೌದು ಹೌದು ಸರ್. ಸರ್ ಅದು ನಾನು ಹೇಳೋದಿಲ್ಲ ಸರ್, ಇದೆ ಸರ್. ಆಕ್ಚುಲಿ ಅವನಿಗೆ ಆ ಹೋರಾಟಗಾರನಿಗೆ ದೇಶವನ್ನ ಕಾಯ್ಬೇಕು ಅಂತ ಇರುತ್ತೆ. ಅದೇ ಹೇಳೋದಿಲ್ಲ ಸರ್, ಅದೇ ಇರೋದು ಸರ್ ಪೂರ್ಣ ಕತೆ. ನೀವು ಬಾಯಿ ಬಿಡಿಸ್ತಾ ಇದ್ದೀರಾ ಸರ್? ಆಕ್ಚುಲಿ ಎರಡೇ ಹಾಡಿರೋದು ಸರ್. ಆಕ್ಚುಲಿ ಒಂದು ಕನ್ನಡದ ಹೋರಾಟದ ಪರವಾಗಿದೆ, ಒಂದು ಅಮ್ಮ ಮಗನ ತಾಯಿ ಮತ್ತು ಮಗನ ಸೆಂಟಿಮೆಂಟಲ್ಲಿ. ಸೊ ಬ್ಯಾಕ್ಡ್ರಾಪಲ್ಲಿ ಓಡುವಂಥ ಸಾಂಗ್ಸೇ ಎರಡು ಸಾಂಗ್ಸ್ ಇದೆ, ಥೀಮ್ ಸಾಂಗ್ಸ್. ಹೌದು ಸರ್. ಓಕೆ ಓಕೆ. ಇಲ್ಲ ಸರ್, ಇದೆ ಸರ್. ನಿಮಗೆ ಅದೊಂದು ಎಲಿಮೆಂಟ್ಸ್ ಮಾತ್ರ ಸಿಗುತ್ತೆ ಒಂದು ಕಡೆಯಿಂದ. ಅಂದರೆ ಇದೊಂದಷ್ಟು ಜನಗಳಿಗೆ ಗೊತ್ತಿಲ್ಲದಂಥ ಒಂದಿಷ್ಟು ಎಲಿಮೆಂಟ್ಸ್ ಇದರಲ್ಲಿದೆ. ಆದರೆ ಹಿಂದಿನ ಕಾಲಘಟ್ಟದಲ್ಲಿ ಹೆಂಗೆ ನಡೀತಾ ಇತ್ತು, ಸರ್ಕಾರಿ ಶಾಲೆಗಳು ಎಲ್ಲಿ ಬರ್ತಾ ಇದ್ವು, ಯಾರ ಜಾಗದಲ್ಲಿ ಇದ್ದವು ಅಂತ ಕೂಡ ಅದರಲ್ಲಿ ಇದೆ ಸರ್. ಸೊ ಖಂಡಿತ ಸರ್, ಡೆಫಿನೆಟ್ಲಿ ಡೆಫಿನೆಟ್ಲಿ ಸರ್, ಖಂಡಿತ. ಶೋರ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್. ನಿಮ್ಮ ಪಾತ್ರ ಇದೆ ಸರ್, ಖಂಡಿತವಾಗ್ಲೂ ಇದೆ ಸರ್. ಒಂದಿಷ್ಟು ಎಲಿಮೆಂಟ್ಸ್ಗಳಿದೆ ಸರ್. ಇನ್ನೊಂದು ವಾರ ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸರ್, 6ನೇ ತಾರೀಕು ಸರ್. ಎಲ್ಲ ಬೆಂಗಳೂರು ಕಡೆ ಸರ್. ಆಕ್ಚುಲಿ ಮಾಲೂರು, ಕೋಲಾರ. ನಿಮ್ಮ ಪಾತ್ರ ಹಾಂ ಸರ್, ನಾನು ಯೋಧನಾಗಿರ್ತೀನಿ ದೇಶ ಕಾಯ್ಬೇಕು ಅಂತ ಹೇಳಿ. ಹೌದು, ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಆ ಪಾತ್ರದ ಬಗ್ಗೆ ಹೇಳಿದ್ರೇ ಪೂರ್ತಿ ಕತೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ದಯವಿಟ್ಟು ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಓಕೆ ಸರ್. ಹೀರೋ ಅಂತಲ್ಲ ಸರ್, ಹೀರೋ ಆಕ್ಚುಲಿ ಚಿನ್ಮಯ್ ಅಂತ ಹೇಳಿ. ಸೊ ಈ ಕಥೆದ ಮುಖ್ಯ ಪಾತ್ರ. ಸೊ ಇಲ್ಲ ಸರ್, ಇಷ್ಟ ಏನು ಸರ್ ಮದುವೆ ಹಂಗೆ ಹಂಗೆ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ಡಬ್ಬಿಂಗ್ ಮಾಡಿದ್ದೀನಿ, ಜೊತೆಗೆ 2 ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಇನ್ನು 7 ಫುಲ್ ಮೂವೀಸ್ ಮಾಡಿದ್ದೀನಿ.
ಸೊ ನಾನು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ ಮತ್ತು ತಂಡಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ನಾನೀಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ರಾಕ್ಷಸಿ ಅಂತ. KGF 1 KGF 2 ಅದರಲ್ಲೆಲ್ಲ ಮಾಡಿದ್ದೀನಿ. ಯೋಗಿ ತಾನೆ. ಚಿಕ್ಕ ಮಕ್ಳಿಗೆ ಆಗ ಅಷ್ಟು ನೆನಪಿರಲಿಲ್ಲ ನನಗೆ. ನಾನು ಆಗ 4 ಇಯರ್ಸಲ್ಲಿದ್ದೆ. ಚಿಕ್ಕ ಮಕ್ಳಿಗೆ ಒಂಥರ ಕಿರ್ಚೋ ವಾಯ್ಸ್ ಬೇಕಿತ್ತಂತೆ. ಅವಾಗ ಕರ್ಕೊಂಡೋದ್ರು ನನ್ನ. ಅಲ್ಲಿಂದ ಹಂಗೆ ಒಂದೊಂದೇ ಇದು ಮಾಡ್ಕೊಂಡು ಬಂದೆ. ಸ್ಕೂಲ್ ಕರೆಕ್ಟ್ ಹೋಗ್ತಾ ಇದ್ಯಾ? ಇಲ್ಲ, ಬರೀ ಸ್ಕೂಲ್ ಆದ್ಮೇಲೆ ಫ್ರೀ ಟೈಮಲ್ಲಿ ಮಾತ್ರ ಮಾಡೋದು. ಹಾಗೆ ಮಾಧ್ಯಮ ಮಿತ್ರರಿಗೆ ತುಂಬ ಭಯ ಆಗ್ತಿದೆ ಇಷ್ಟೊಂದು ಜನನ ನೋಡಿದಾಗ. ಬಹಳ ಖುಷಿ ಆಗ್ತಿದೆ. ಒಂದು ಸಿನಿಮಾದಲ್ಲಿ ಅದು ನನ್ನದಲ್ಲದೆ ಇರುವಂತಹ ಪಾತ್ರ. ಯಾಕೆ ಅಂದರೆ ನಾನು ಇದುವರೆಗೂ ಗುರುತಿಸ್ಕೊಂಡಿರೋದು ಹಾಸ್ಯ ಕಲಾವಿದೆಯಾಗಿ. ಆದರೆ ಮೊದಲನೇ ಬಾರಿಗೆ ಒಂದು ಸೀರಿಯಸ್ ಎಮೋಷನಲ್ ಪಾತ್ರವನ್ನು ಕೊಟ್ಟಿದ್ದಾರೆ. ಟೈಟಲ್ ಹೆಸರು ಕೇಳ್ತಿದ್ದಂಗೆ ಸಿನಿಮಾನ ಮಾಡಬೇಕು ಅಂತ ಒಂದು ಪ್ರೀತಿ ಬಂತು. ಯಾಕೆ ಅಂತಂದರೆ ನಾವು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿದಂತಹ ಒಂದು ವಿದ್ಯಾರ್ಥಿನಿ. ಸೊ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಕನ್ನಡ ಬಳಕೆ ಕಡಿಮೆ ಆಗಿದೆ, ಆದರೆ ಕಾರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ ಇವತ್ತು ಬರೋದಕ್ಕೆ ತಡ ಆಯಿತು. ಅದಕ್ಕೆ ತಮ್ಮೆಲ್ಲರಲ್ಲೂ ಒಂದು ಕ್ಷಮಾಪಣೆಯನ್ನು ಕೇಳ್ತಾ, ನಮ್ಮ ಚಿತ್ರತಂಡಕ್ಕೆ ತಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಒಂದು ಪಾತ್ರ ಇವನ ತಾಯಿ ಪಾತ್ರ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗಿತ್ತಿನೇ, ಬಡವರಾದರೂ ಕೂಡ ಆ ಬಡತನದಲ್ಲಿ ಗಟ್ಟಿತನವನ್ನು ತೋರಿಸ್ಕೊಂಡು ಜೀವನ ನಡೆಸ್ತಾ ಇರುವಂತಹ ಒಂದು ಮಿಡಲ್ ಕ್ಲಾಸ್ ಹೆಣ್ಣು ಮಗಳ ಪಾತ್ರ. ಖುಷಿ ಆಗ್ತಿದೆ ಸರ್. ನನಗೆ ಮೊದಲನೇದಾಗಿ ಯಾವುದೇ ಒಂದು ಪಾತ್ರ ಮಾಡಬೇಕು ಅಂತಂದ್ರೂ, ಯಾವುದಾದ್ರೂ ಒಂದು ಟೀಮಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಟೀಮ್ ಇಷ್ಟ ಆಗಬೇಕು, ಕತೆ ಇಷ್ಟ ಆಗಬೇಕು. ನಾವು ಕಲಾವಿದರು ಜಾಸ್ತಿ ಕಮರ್ಷಿಯಲಿ ಯೋಚನೆ ಮಾಡಿ ಕತೆಗಳನ್ನ ಅಥವಾ ಸಿನಿಮಾಗಳನ್ನ ಒಪ್ಕೊಳ್ಳೋ ಅಂಥವ್ರು. ಆದರೆ ಕೆಲವೊಂದು ಸರಿ ನಮ್ಮ ಆತ್ಮತೃಪ್ತಿಗೆ, ಮನಸ್ಸಂತೋಷಕ್ಕೆ ಕೂಡ ಒಪ್ಕೊತೀವಿ. ಆ ರೀತಿಯಾಗಿ ಒಪ್ಕೊಂಡಂತಹ ಒಂದು ಚಿತ್ರ ಇದು. ಕನ್ನಡ ಮಾಧ್ಯಮ ಹೆಸರು ಕೇಳ್ತಿದ್ದಾಗೇನೆ ಇಷ್ಟ ಆಯಿತು. ಹಾಗೆ ಬಂದು ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಅಪ್ರೋಚ್ ಮಾಡಿದಂತಹ ರೀತಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡುವಂತಹ ಭಾಗ್ಯ ಇದೆ. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಪ್ಕೊಂಡೆ. ಧನ್ಯವಾದಗಳು. ಗಟ್ಟಿಗಿತ್ತಿ ಅಂತ ಹೇಳಿದ ಕೂಡಲೇ ಇಷ್ಟು ಇವರು ಕೃಷಿ ಹೈನುಗಾರಿಕೆ ಮಾಡಿಕೊಂಡು ಜೀವನ ಮಾಡ್ಕೊಳ್ಳುವಂತಹ ವ್ಯಕ್ತಿ. ನಾನು ಅಪ್ರೋಚ್ ಆದ ತಕ್ಷಣ ಮಾಡಿ ಅಂತ ಹೇಳಿ ಮುಂದಕ್ಕೆ ಬಂದರು. ಇದು ಅವ್ರದ್ದು ಇಷ್ಟೇ ಪ್ರೊಫೈಲ್ ಇರೋದು. ಮುಂದಕ್ಕೆ ಯಾರು ಸರ್? ಇಲ್ಲ ಸರ್, ಇಲ್ಲ ನಿರ್ಮಾಪಕರಾಗಬೇಕು ಅಂತ ಅವರ ಕನಸು. ಹಾಗೆ ಸಾರಿ, ಕ್ಷಮೆ ಇರಲಿ ಮಾಧ್ಯಮದವರಿಗೆ. ಅಂದ್ಕೊಂಡಿರೋ ಟೈಮಿಗೆ ಕಾರ್ಯಕ್ರಮನ ಶುರುವಾಗಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವಿಲ್ಲ ಅಂದರೆ ನಾನಿಲ್ಲ. ನಾನೇನು ನಿಮ್ಮನ್ನು ಇಂಪ್ರೆಸ್ ಮಾಡ್ತಿಲ್ಲ, ನಿಮಗೂ ಗೊತ್ತಿದೆ. ದಯವಿಟ್ಟು ಕ್ಷಮೆ ಇರಲಿ. ಇರ್ಲಿ ಬಿಡ. ಎಲ್ಲರೂ ಕೂಡ ಒಂದು ಪ್ರೀತಿಯ ಚಪ್ಪಾಳೆಗಳನ್ನ ನೀಡಬೇಕಾಗಿ ಕೇಳ್ಕೊಳ್ತಿದೀವಿ. ಯಾಕಂದ್ರೆ ಕಣ್ಣಿಗೆ ಕಾಣುವ ಗುಡಿಯಲ್ಲಿರುವ ದೇವ್ರನ್ನ ಎಲ್ಲರೂ ಕೂಡ ಕೈ ಮುಗಿತೀವಿ, ಆದ್ರೆ ಗಡಿಲಿರುವ ದೇವ್ರು ಅಂತಂದ್ರೆ ನಮ್ಮ ಸೈನಿಕರು. ಸೊ ಅಂಥದ್ದೊಂದು ಕಂಟೆಂಟ್ ಅನ್ನ ತಗೊಂಡು, ಜೊತೆಗೆ ಈ ಸಿನಿಮಾ ಒಂದು ಅಭಿಯಾನವಾಗಿ ನಮ್ಮ ಕಣ್ಮುಂದೆ ಕಾಣ್ತದೆ. ಕನ್ನಡ ಭಾಷೆ ಉಳಿಬೇಕು, ಬೆಳಿಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬಳಸಬೇಕು. ಯಾಕಂದ್ರೆ ಮಾಮ್, ಡ್ಯಾಡ್, ಗ್ರಾನಿ ಆರ್ ಗ್ರ್ಯಾಂಡ್ ಪಾ ಇದರ ಮಧ್ಯೆ ಅಪ್ಪ, ಅಮ್ಮ, ಅಜ್ಜಿ, ತಾತ ಅನ್ನುವ ಸಂಬಂಧಗಳನ್ನ ಮಕ್ಕಳು ನೆನ್ಪಿಟ್ಕೋಬೇಕು ಅಂದ್ರೆ ಅದಕ್ಕೆ ಕಾರಣ ಆಗೋದು ಮನೆಯಿಂದ. ಸೊ ಆದ್ರಿಂದ ಮನೆಯಲ್ಲಿ ನಮ್ಮ ಭಾಷೆ ಕನ್ನಡವಾಗಿರ್ಲಿ. ಹಾಗೆ ಕನ್ನಡ ಭಾಷೆ ಕೇವಲ ನವೆಂಬರ್ 1ಕ್ಕೆ ಅಥವಾ ನವೆಂಬರ್ 2ಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮುಂದೆ ಬನ್ನಿ ಸರ್. ಪ್ರತಿದಿನದ ಬದುಕಿನಲ್ಲೂ ಕೂಡ ಕನ್ನಡ ಅನುರಣಿಸ್ತಾ ಇರ್ಲಿ ಅಂತ ಕೇಳ್ತಾ, ಹೆಚ್ಚೇನು ಅಲ್ದಿದ್ರು ದಿನ ಬಳಸುವ ಭಾಷೆ ಕನ್ನಡವಾಗಿರ್ಲಿ.